ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕುಕಿಂಗ್ ಚಾನಲ್. ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರ್ತೈತೆ. ಒಂದೊತ್ತಿರೋರಿಗೆ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನು ನಿಮಗೆ ಮೊದಲೇ ಬರ್ತೈತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಳ್ಳೋಣ. ಅಕ್ಕಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಕಡಲೆ ಬೀಜ 1 ಕಪ್ಪು, ಕಡಲೆಪಪ್ಪು 1 ಕಪ್ಪು, ಒಣಕೊಬ್ಬರಿ 1 ಕಪ್ ತೊಗೊಂಡಿದ್ದೀನಿ, ಬೆಲ್ಲ 1 ಕಪ್ ತೊಗೊಂಡಿದ್ದೀನಿ, ಏಲಕ್ಕಿ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡು ಈಗ ಫ್ರೈ ಪ್ಯಾನ್ನ ಇಟ್ಕೊಬೇಕು. ಬಿಸಿ ಆದ ನಂತರ ಕಡಲೆ ಬೀಜನ ಹಾಕ್ಕೊಂಡು ಒಂದು 5 ನಿಮಿಷ ಅಷ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ, ಆವಾಗೋಗೂ ಹುರ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರ್ತೈತೆ ಈ ಥರ ಮಾಡಿಕೊಂಡ್ರೆ. ತುಂಬ ಹೆಲ್ಪ್ ಆಗ್ತೈತೆ ಈ ಹಬ್ಬಕ್ಕೆ ಮಾತ್ರ ಇದು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಕಲರ್ ಚೇಂಜ್ ಆಗಿದೆಯಲ್ಲ, ಸಾಕು, ಇಷ್ಟೇ ಸಾಕು. ಇದನ್ನೇ ಸೈಡ್ಗೆ ಇಟ್ಕೊಳ್ಳೋಣ. ಹಾರಬೇಕು, ಇದು ಒಟ್ಟೆಲ್ಲ ತೆಗಿಬೇಕಲ್ವ, ಅದಕ್ಕೆ ಹಾರಬೇಕು. ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಪಪ್ಪು ಸ್ವಲ್ಪ ಬೆಚ್ಚಗೆ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಬೆಚ್ಚಗೆ ಮಾಡಿದ್ರೆ ಸಾಕು. ಇದು ರೆಡಿ ಆಯಿತು. ಬೆಚ್ಚಗಾದರೆ ಸಾಕು, ಜಾಸ್ತಿ ಉರಿಬಾರ್ದು, ಚೆನ್ನಾಗಿರಲ್ಲ. ಅದು ಪೌಡ್ರ್ ಆಗಬೇಕಲ್ಲ ಚೆನ್ನಾಗಿ, ಇಲ್ಲಾಂದರೆ ಸ್ವಲ್ಪ ಮೆಲ್ಟ್ ಆಗಿಬಿಡ್ತೈತೆ. ತಿರ್ಗಾ ಅದಕ್ಕೆ ಒಂದು ಫ್ರೈ ಪ್ಯಾನ್ಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಕೊಂಡು ಸ್ವಲ್ಪ 1 ನಿಮಿಷ ಅಷ್ಟು ಚೆನ್ನಾಗಿ ಬಿಸಿಯಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಉರಿ ಕಡಿಮೆ ಇಟ್ಕೊಂಡಿದ್ದೀನಿ, ಬಿಸಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಣಕೊಬ್ಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋದರೆ ತುಂಬ ಚೆನ್ನಾಗಿರ್ತೈತೆ, ತುಂಬ ಚೆನ್ನಾಗಿ ಬರ್ತೈತೆ. ಅದಕ್ಕೋಸ್ಕರ ಈ ಥರ ಮಾಡೋದು. ತುಂಬ ಚೆನ್ನಾಗಿರ್ತೈತೆ. ಹಳೆ ಕಾಲದವರೆಲ್ಲ ತುಂಬ ಜನ ಈ ಕಡೆ ಹಿಂಗೆ ಮಾಡೋದು. ಮತ್ತು ಗ್ಯಾಸ್ ಹಚ್ಕೊಂಡು ಮತ್ತು ನಾನು ಒಂದು ಬೌಲ್ನ ಇಟ್ಕೊಂಡಿದ್ದೀನಿ, ಸ್ಟೀಲ್ ಬೌಲ್ನ. ಅದಕ್ಕೆ ನಾನು 1 ಕಪ್ ಆಗಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕರಗೋವರೆಗೂ ನಾನು ಕಾಯಿಸ್ಕೊತೀನಿ. ಪಾಕ ಏನು ಬೇಕಾಗಿಲ್ಲ, ಪಾಕ ಬೇಡ, ಕರಗಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಮತ್ತು ಹುರ್ಕಡಲೆ ನಾನು ಒಂದು ಚಿಕ್ಕ ಜಾರ್ ತೊಗೊಂಡು ಅದಕ್ಕೆ ನಾನು ಹಾಕ್ಕೊಳ್ತೀನಿ. ಪೌಡ್ರ್ ಮಾಡ್ಕೊಂಬರ್ತೀನಿ. ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಅಕ್ಕಿ ಹಿಟ್ಟು ಮತ್ತು ಒಣಕೊಬ್ಬರಿ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಎಲ್ಲ ಪೌಡ್ರ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಕಡಲೆ ಬೀಜನ ಇವಾಗ ಪೌಡ್ರ್ ಮಾಡ್ಕೊಂಬರ್ತೀನಿ. ಅದನ್ನು ಸೇರಿಸ್ಕೊತೀನಿ. ಅದಕ್ಕೆ ಇದು ಜಾಸ್ತಿ ಆಯಿತು ಅಂದ್ಕೊತೀನಿ. ಅದಕ್ಕೆ ಮತ್ತೆ ಇನ್ನೊಂದು ಬೌಲ್ಗೆ ನಾನು ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಏಲಕ್ಕಿ ಪೌಡ್ರು ಸ್ವಲ್ಪ ಸೇರಿಸ್ಕೊತೀನಿ. ಈಗ ಬೆಲ್ಲ ಕರಗಿಸಿದ್ನಲ್ಲ, ಅದನ್ನು ನಾನು ಸೋಲಿಸ್ತೀರನೇ ಮೇಲೇ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಫಿಲ್ಟ್ರು ಮಾಡ್ಕೊಬೋದು. ಟೀ ಜಾರ್ ಇರ್ತೈತಲ್ಲ, ಅದರಲ್ಲಿ ಮಾಡ್ಕೊಬೋದು. ನಾವು ಸೋಸ್ಕೊಬೇಕು. ಇಲ್ಲ ಅಂದರೆ ಪರವಾಗಿಲ್ಲ, ಇದರಲ್ಲಿ ಈ ಥರ ಮೇಲೇ ನಾವು ಹಾಕ್ಕೋಬೋದು. ಕಲ್ಲು ಕಡ್ಡಿ ಎಲ್ಲ ಇರುತ್ತಲ್ವ, ಅದಕ್ಕೆ ಫಿಲ್ಟ್ರ್ ಮಾಡ್ಕೊಬೇಕು ಅಂತ ಹೇಳ್ತಾರೆ. ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ಇದು. ತುಂಬ ಹಳೆ ಕಾಲದವರೆಲ್ಲ, ಅಜ್ಜಿಗಳೆಲ್ಲ ತುಂಬ ಜನ ಮಾಡ್ತಾರೆ. ಇದಕ್ಕೆ ನಾನು ಬಿಳಿ ಎಳ್ಳನ್ನು ಸೇರಿಸ್ಕೊತೀನಿ. 1 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಸೇರಿಸ್ಕೊತೀನಿ. ನೀವು ಹಾಕ್ಕೊಂಡ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಪರವಾಗಿಲ್ಲ. ಈ ಥರ ಉಂಡೆ ನೋಡಿ, ಈ ಥರ ಉಂಡೆ ಮಾಡಿಕೊಂಡ್ರೆ ಸಾಕು. ರೆಡಿ ಆಯಿತು ತಂಬಿಟ್ಟು. ಅಕ್ಕಿ ಹಿಟ್ಟಿನ ತಂಬಿಟ್ಟು ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬ ಈಸಿ ಆಗ್ತೈತೆ. ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಅಯ್ಯೋ ಹೆಂಗಪ್ಪ ಮಾಡೋದು ಅಂತ ಅಂದ್ಕೊಂಡ್ಬೇಡ್ರಿ. ಮಾಡಿದ್ರೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ, ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.